ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯ ಎಫೆಕ್ಟ್ ರಾಜ್ಯಕ್ಕೂ ತಟ್ಟಿದೆ. 3 ಜಿಲ್ಲೆಗಳಲ್ಲಿ ಪ್ರವಾಹದ ಆತಂಕ ಎದುರಾಗಿದ್ದು, ನೂರಾರು ಎಕರೆ ಜಮೀನು ಜಲಾವೃತಗೊಂಡಿದ್ರೆ ಸಂತ್ರಸ್ತರ ಗೋಳಂತೂ ಹೇರತೀರ್ದರಾಗಿದೆ. ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆ, ಭೀಮಾ ನದಿ ಭೋರ್ಗರೆತ. ವಿಜಯಪುರ, ಕಲಬುರಗಿ, ಯಾದಗಿರಿ ಜಿಲ್ಲೆಗಳಲ್ಲಿ ಪ್ರವಾಹ ಭೀತಿ. ಮಹಾರಾಷ್ಟ್ರದ ವಿವಿಧ ಭಾಗಗಳಲ್ಲಿ ಅಬ್ಬರದ ಮಳೆ ಬೀಳುತ್ತಿರುವುದರಿಂದ ಭೀಮಾ ನದಿಗೆ ಮಹಾರಾಷ್ಟ್ರದ ಉಜಿನಿ, ವೀರ್, ಬೋರಿಹಳ್ಳ, ಸೀನಾ ಜಲಾಶಯದಿಂದ 3,40,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಇದರಿಂದ ವಿಜಯಪುರ, ಕಲಬುರಗಿ, ಯಾದಗಿರಿ ಜಿಲ್ಲೆಗಳಿಗೆ ಪ್ರವಾಹ ಆತಂಕ ಎದುರಾಗಿದೆ. ವಿಜಯಪುರ ಜಿಲ್ಲೆಯಲ್ಲೂ ಪ್ರವಾಹ ಉಂಟಾಗಿದೆ. ಸ್ವರ್ಣ ಬ್ಯಾರೇಜ್ನ ಹಿನ್ನೀರು, ಭೀಮಾ ನದಿಯ ನೀರಿನಿಂದ ನೂರಾರು ಎಕರೆ ಜಮೀನುಗಳು ಜಲಾವೃತವಾಗಿವೆ. ಅಲಮೇಲ ತಾಲೂಕಿನ ತಾರಾಪುರ, ಕಡಣಿ, ಕಡ್ಲೇವಾಡ, ಶೆಂಬೆವಾಡ ಗ್ರಾಮದಲ್ಲಿಯೂ ಭೀಮೆಯ ಪ್ರವಾಹದ ಅಬ್ಬರ ಜೋರಾಗಿದೆ. ದೇವಣಗಾಂವ್ ಗ್ರಾಮದ ಆಂಜನೇಯ ದೇಗುಲ ಜಲಾವೃತವಾಗಿದೆ. ಭಕ್ತರು ಎದೆಮಟ್ಟದ ನೀರಿನಲ್ಲೇ ಬಂದು ಪೂಜೆ ಸಲ್ಲಿಸಿದ್ದಾರೆ. ಇಲ್ಲಿಯ ಪೂಜಾರಿಗಳು ಈ ಪೂಜೆಗಳನ್ನು ಮಾಡೋದನ್ನ ನಾವು ನಿಮಗೆ ಇಲ್ಲಿ ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ. ಇನ್ನು ದೇವಣಗಾಂವ್ ಗ್ರಾಮದ ಬಳಿಯ ಭೀಮಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆ ಶಿಥಿಲಾವಸ್ಥೆ ತಲುಪಿದೆ. ಹೊಸ ಸೇತುವೆ ನಿರ್ಮಾಣಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕಲಬುರಗಿಯ ಅಫಜಲ್ಪುರ ತಾಲೂಕಿನ ಮಣ್ಣೂರ ಗ್ರಾಮದಲ್ಲಿರುವ ಶ್ರೀ ವೇದೇಶ ತೀರ್ಥ ವಿದ್ಯಾಪೀಠ ಉತ್ತರಾದಿ ಮಠಕ್ಕೆ ನೀರು ನುಗ್ಗಿದೆ. ಮಠದಲ್ಲಿನ 15 ವಿದ್ಯಾರ್ಥಿಗಳು, ಗೋವುಗಳು ಬೇರೆಡೆ ಸ್ಥಳಾಂತರ ಮಾಡಿದ್ದಾರೆ. ಅಫಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮಕ್ಕೆ ಭೀಮಾ ನದಿ ನೀರು ನುಗ್ಗಿದ ಹಿನ್ನೆಲೆಯಲ್ಲಿ ಹಲವರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಅಂತ ಕಲಬುರಗಿ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಈಗಾಗಲೇ ಮಣ್ಣೂರ್ದು ಶಿಫ್ಟಿಂಗ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ಎಲ್ಲ ಕಾಳಜಿ ಕೇಂದ್ರಗಳು ತಯಾರಿ ಆಗಿದೆ. ಕ್ಲೀನಿಂಗ್ ಆಗಲಿ, ಅಲ್ಲಿ ಏನೇನು ವ್ಯವಸ್ಥೆ ಇರಬೇಕು ಅದೆಲ್ಲ ಮಾಡಲಾಗಿದೆ ಈಗಾಗಲೇ. ಸೊ ಎಲ್ಲೆಲ್ಲಿ ಅವಶ್ಯಕತೆ ಇರುತ್ತೆ ಆಲ್ರೆಡಿ ಹೇಳಿದ್ದೀವಲ್ಲ. ಆಲ್ಮೋಸ್ಟ್ 90 ವಿಲೇಜಸ್ ಐಡೆಂಟಿಫೈ ಮಾಡಿ ನಾವು ಇಟ್ಕೊಂಡಿದ್ದೇವೆ. ಭೀಮಾ ನದಿಯಲ್ಲಿದೆ ಈ 4 ತಾಲೂಕುಗಳಲ್ಲಿ ಈಗಾಗಲೇ ಐಡೆಂಟಿಫೈ ಮಾಡಿದ್ದೀವಿ. ಕಲಬುರಗಿ ಜಿಲ್ಲೆ ಗಾಣಗಾಪುರದ ಐತಿಹಾಸಿಕ ಶ್ರೀ ದತ್ತಾತ್ರೇಯ ದೇವಸ್ಥಾನದ ಸಂಗಮದಲ್ಲಿ ಪಾರಾಯಣ ಮಾಡೋ ಸ್ಥಳಕ್ಕೆ ಭೀಮಾ ನದಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದ್ದು, ಹೊರ ರಾಜ್ಯ, ಹೊರ ಜಿಲ್ಲೆಗಳಿಂದ ಬಂದಂತ ಭಕ್ತಾದಿಗಳು ಪರದಾಟ ನಡೆಸಿದ್ದಾರೆ. ವಿಜಯಪುರದಿಂದ ಅಶೋಕ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.